ಇನ್ನು ಸಂಜೆ 6ಕ್ಕೆ ರೆಸಾರ್ಟ್ನಲ್ಲೇ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯುತ್ತೆ. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕ ಬಾಲಕೃಷ್ಣ ಮಾತಾಡಿದ್ದಾರೆ. ಸಿಎಲ್ಪಿ ಸಭೆಗೆ ಸಕಲ ರೀತಿಯಲ್ಲೂ ಸಜ್ಜು ಮಾಡಿಕೊಂಡಿದ್ದೀವಿ. ಪರಿಷತ್ನಲ್ಲಿ ನಾವು 5ನೇ ಅಭ್ಯರ್ಥಿಯನ್ನ ಗೆಲ್ತೀವಿ. ಅವರಿಗೆ ಇರೋದು ಬರೀ 14, ನಮಗಿರೋದು 24 ಓಟ್ಗಳು. ನಾವು ಸೆಕೆಂಡ್ ಪ್ರಿಫರೆನ್ಸ್ ಹಾಕೊಂಡ್ರು ನಮಗೆ 28 ಆಗತ್ತೆ. 100% ನಾವು ಗೆಲ್ತೀವಿ, 100% ಗೆಲ್ತೀವಿ. ಬೇರೆ ಮತ ನಾವು ಅವಲಂಬಿಸಿಲ್ಲ. ಒಗ್ಗಟ್ಟಾಗಿರಬೇಕು ಅಂತ ರೆಸಾರ್ಟ್ ಬಂದಿದ್ದೀವಿ. ಶಾಸಕರ ಮೇಲೆ ಅನುಮಾನ ಬಿದ್ದು ಇಲ್ಲಿಗೆ ಕರೆ ತಂದಿಲ್ಲ. ಫ್ರೀಯಾಗಿ ವಾಕಿಂಗು ಸ್ವಿಮ್ಮಿಂಗು ಮಾಡಿಕೊಂಡು ಇರಬಹುದು. ಜೂನ್ 18ರ ಬೆಳಗ್ಗೆವರೆಗೂ ಎಲ್ಲರೂ ಇಲ್ಲೇ ಇರ್ತಾರೆ. ಇಲ್ಲಿಂದ ಒಟ್ಟಿಗೆ ನಾವು ಬಸ್ನಲ್ಲಿ ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಬಾಲಕೃಷ್ಣ ವಿವರವಾಗಿ ತಿಳಿಸಿದ್ದಾರೆ. ಸಕಲ ಸಜ್ಜನ್ನು ಮಾಡ್ಕೊಂಡಿದ್ದೀವಿ, ಸಕಲ ರೀತಿ ಸಜ್ಜಾಗಿದೆ. ಅಭ್ಯರ್ಥಿ ಕೆಲಸ ನಿಟ್ಟಿನಲ್ಲಿ ಹೇಗೆ ಸರ್? ಅಲ್ಲ, ನಾವು ಮೆಜಾರಿಟಿ ಇದ್ದೀವಿ ಸರ್. ನೀವು 5ನೇ ಅಭ್ಯರ್ಥಿ ನಾವು ಗೆಲ್ತೀವಿ. ಕಾರಣ ಏನಂದರೆ ಅವ್ರಿಗಿರೋದು ಬರೀ 14 ಕೋಟು, ನಮಗಿರೋದು 24 ಕೋಟಿ. ಇವಾಗ ನಾವು ಸೆಕೆಂಡ್ ಪ್ರಿಫರೆನ್ಸ್ ಹಾಕೊಂಡ್ರೆ ನಮ್ಗೆ 28 ಆಯ್ತದೆ. 40 ಓಟ್ಗೆ 120 ಜನ ನಾವು ಸೆಕೆಂಡ್ ಪ್ರಿಫರೆನ್ಸ್ 3 ಓಟ್ ಬರ್ತದೆ. ನಮಗೆ 100% ನಾವು ಗೆಲ್ತೀವಿ. ನಾವು ಬೇರೆ ಓಟ್ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ನಮ್ಮ ಓಟ್ನ ನಾವು ನರಿಶ್ ಮಾಡ್ಕೋತೀವಿ ಅಷ್ಟೇ. ಅಸಮಾಧಾನಿತ ಶಾಸಕರನ್ನೇನಾರ ಸೆಳೆಯುವಂತ ಯತ್ನ ನಡೀತಿದ್ಯಾ? ನಿಮ್ಗೇನಾರ ಅಸಮಾನಿತ ಶಾಸಕರು ಯಾರು ಇದ್ರೆ ಹೇಳಿದ್ರೆ ಅವ್ರನ್ನ ಸೆಳಿತೀವಿ. ನಾವು ಅನ್ಕೊಂಡಂಗೆ ಅಸಮಾನಿತ ಶಾಸಕರು ಯಾರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.